ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಅದು ನವದಂಪತಿಗಳ ಪಾಲಿಗೆ ಅತ್ಯಂತ ಸಂತೋಷದ ದಿನ ಆಗಿರಬೇಕಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆ ಇತ್ತು ನೋಡಿ. ಹಸೆಮಣೆ ಏರಿ 3 ತಿಂಗಳು ಕಳೆಯೋ ಮುನ್ನವೇ ಆ ನವ ವಿವಾಹಿತೆ ಇವತ್ತು ಹೆಣವಾಗಿ ಸಿಗ್ತಾ ಇರೋದು. ಆರ್ಭಟಿಸಿ ಹರಿತಾ ಇದ್ದಂಥ ಕಾಲುವೆಯ ನೀರು, ಒಂದು ಕಡೆ ನಿಯಂತ್ರಣ ತಪ್ಪಿ ಬಿದ್ದಂಥ ಬೈಕ್, ಗಂಡ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಆದರೆ ಹೆಂಡತಿ ಮಾತ್ರ ನೀರಿನ ಆಳದಲ್ಲಿ ಉಸಿರುಗಟ್ಟಿ ಪ್ರಾಣವನ್ನು ಚೆಲ್ಲಿಬಿಡ್ತಾಳೆ. ನೋಡಿ, ಮೇಲ್ನೋಟಕ್ಕೆ ಇದು ಕೇವಲ ಒಂದು ದುರಂತ ಅಪಘಾತದಂತೆ ಕಾಣಿಸ್ತಾ ಇದೆ. ಆದರೆ ಪೊಲೀಸ್ನವರು ತನಿಖೆಗೆ ಇಳಿದಾಗ ಕಣ್ಮುಂದೆ ಬಂದಿದ್ದು ಮಾತ್ರ ಇದು ಕೇವಲ ಅಪಘಾತದ ಕಥೆಯಲ್ಲ, ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ಪುಷ್ಟಿ ನೀಡುವ ಹಾಗೆ ಅವರ ಕುಟುಂಬಸ್ಥರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರೋದು ಸ್ವಂತ ಅಳಿಯನ ಮೇಲೆ. ಸ್ನೇಹಿತರೆ, ನಾರಾಯಣಪುರ ಎಡದಂಡೆ ಕಾಲುವೆಯ ದಂಡೆಯ ಮೇಲೆ ಅಸಲಿಗೆ ನಡೆದಿದ್ದೇನು ಅದೆಲ್ಲವನ್ನು ಕೂಡ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸುರಪುರ ತಾಲೂಕಿನ ಪತ್ತೇಪುರ ಗ್ರಾಮದ ನವಜೋಡಿಗಳು ಮದುವೆಯಾಗಿ ಇನ್ನೂ 3 ತಿಂಗಳು ಕಳೆದಿರೋದು. ರೇಣುಕಾ ಅನ್ನೋ ಮಹಿಳೆ ಆಷಾಢ ಕಳೆದು ತವರು ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ನಡೆದಂಥ ಅವಘಡ ಇದು. ಗಂಡನ ಮನೆಗೆ ಖುಷಿಯಿಂದ ಬರಬೇಕಾಗಿದ್ದಂಥ ಜೋಡಿ ಇಂತಹ ದುರಂತಕ್ಕೆ ಸಾಕ್ಷಿಯಾಗಬೇಕಾಗಿ ಬಂತು. ಈಗ ಇಡೀ ಗ್ರಾಮ ಕಣ್ಣೀರಿನಲ್ಲಿ ಮುಳುಗಿದೆ. ಕಣ್ಣಿನ ತುಂಬ ನೂರಾರು ಕನಸುಗಳನ್ನು ಹೊತ್ತಂಥ ಆ ಮಹಿಳೆ ಗಂಡನ ಮನೆಗೆ ಬರ್ತಾ ಇದ್ಲು. ಆದರೆ ಜವರಾಯನ ಪಾಲಾಗಿಬಿಟ್ಟಿದ್ದಾರೆ. ನಾರಾಯಣಪುರ ಎಡದಂಡಿಯ ಮುಖ್ಯ ಕಾಲುವೆಗೆ ಬೈಕ್ ಬಿದ್ದ ರಭಸಕ್ಕೆ ರೇಣುಕಾ ನೀರಿನಲ್ಲಿ ಕೊಚ್ಚಿ ಹೋಗಿಬಿಟ್ರು. ಗಂಡ ಹೇಗೋ ಈಜಿ ದಂಡೆ ಹತ್ತಿ ಜೀವವನ್ನು ಉಳಿಸ್ಕೊಂಡ. ಆದರೆ ಹೆಂಡತಿಯನ್ನು ಉಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಆತ ಪೊಲೀಸ್ನವ್ರ ಮುಂದೆ ಕಣ್ಣೀರು ಹಾಕ್ತಾ ಇದ್ದ. ಆದರೆ ಈ ಕಣ್ಣೀರಿನ ಹಿಂದೆ ಕಟುಕನೊಬ್ಬನ ಮುಖವಾಡ ಅಡಗಿದೆಯಾ ಅಂತ ಹೇಳಿ ಒಂದಿಷ್ಟು ಅನುಮಾನಗಳಿಗೆ ದಟ್ಟವಾಗಿ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧವಾಗಿ ರೇಣುಕಾ ಕುಟುಂಬಸ್ಥರು ಕೂಡ ನೇರವಾಗೂ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ರೇಣುಕಾ ಅವರ ಪೋಷಕರು ನಮ್ಮ ಮಗಳಿಗೆ ಅಲ್ಪ ಸ್ವಲ್ಪ ಈಜು ಬರ್ತಾ ಇತ್ತು, ಅದು ಹೇಗೆ ಮುಳುಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ರು, ಪೊಲೀಸ್ನವರ ತನಿಖೆ ದಿಕ್ಕ ಬದಲಾಗ್ತಾ ಇದೆ. ತನಿಖಾಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹಲವು ಅನುಮಾನಗಳನ್ನು ಕೂಡ ಮೂಡಿ ಬಂದಿದ್ದರಿಂದ ಬೈಕ್ ರಸ್ತೆಯಿಂದ ಕಾಲುವೆಗೆ ಬಿದ್ದ ಜಾಗದಲ್ಲಿ ಯಾವುದೇ ಬ್ರೇಕ್ ಗುರುತುಗಳು ಕೂಡ ಇಲ್ಲದೆ ಇರೋದರಿಂದ, ಅಂದರೆ ಬೈಕ್ ಸವಾರ ಬ್ರೇಕ್ ಹಾಕುವ ಯಾವುದೇ ಪ್ರಯತ್ನವನ್ನೇ ಮಾಡಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಆತ ಬೇಕಂತಲೇ ಬೈಕನ್ನು ಕಾಲುವೆಗೆ ಇಳಿಸಿದ್ನ ಅಥವಾ ಗಂಡನ ಹೇಳಿಕೆಯಲ್ಲಿ ಅನೇಕ ಗೊಂದಲಗಳಿರೋದ್ರಿಂದ ಎಲ್ಲೋ ಒಂದು ಕಡೆ ಫೋಟೋ ತೆಗೆಯೋಣ ಅಂತ ಹೇಳಿ ಗಂಡನೇ ಆಕೆಯನ್ನು ಬೈಕ್ನಿಂದ ಇಳಿಸಿ ಕಾಲುವೆ ದಂಡೆ ಮೇಲೆ ನಿಲ್ಲಿಸಿ ಆತನೇ ತಳ್ಳಿಬಿಟ್ನ ಅನ್ನೋ ನಿಗೂಢವಾದಂಥ ಅನುಮಾನಗಳು ಈಗ ಕಾಡ್ತಾ ಇರೋದು. ಅಸಲಿಗೆ ಅಲ್ಲಿನ ಸ್ಥಳೀಯರು ಅನೇಕ ಮಾಹಿತಿಗಳನ್ನು ಕೊಡ್ತಾರೆ. ನೋಡಿ, ಮೃತ ರೇಣುಕಾ ಆಷಾಢ ಮಾಸದ ಹಿನ್ನೆಲೆಯಲ್ಲಿ ತನ್ನ ತವರು ಮನೆ ಮಂಜುಲಾಪುರಕ್ಕೆ ಹೋಗಿದ್ರಂತೆ. ಆದರೆ ಇದೀಗ ಆಷಾಢ ಮುಗಿದ ಬಳಿಕ ಪತಿ ಕರೆಪ್ಪನೊಂದಿಗೆ ಅತ್ತೆ ಮನೆ ಪತ್ತೇಪುರಕ್ಕೆ ಬೈಕ್ನಲ್ಲಿ ಹಿಂದಿರುಗ್ತಾ ಇದ್ದರು. ಆದರೆ ಮಾರ್ಗ ಮಧ್ಯೆ ನಾರಾಯಣಪುರ ಎಡದಂಡೆ ಕಾಲುವೆಯ ಬಳಿ ಈ ಥರದೊಂದು ದುರಂತ ಘಟನೆ ನಡೆದು ಬಿಡ್ತು. ಬೈಕ್ ಕಾಲುವೆಗೆ ಉರುಳಿ ರೇಣುಕಾ ನೀರಿನ ರಭಸ ಕೊಚ್ಚಿ ಹೋಗಿಬಿಟ್ರು. ಆ ಸಂದರ್ಭದಲ್ಲಿ ಗಂಡ ಕರೆಪ್ಪ ಈಜ್ಕೊಂಡು ಬಂದು ಕಾಲುವೆಯಿಂದ ಸುರಕ್ಷಿತವಾಗಿ ಹೊರ ಬಂದರೆ ಪತ್ನಿ ದುರಂತವಾಗಿ ಸಾವನ್ನಪ್ಪಿಟ್ರು ಅಂತ ಲೋಕಲಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ಒಂದು, ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ, ಮಲೆನಾಡು ಭಾಗಗಳಲ್ಲಿ ಮಳೆ ಅವಾಂತರಗಳು ಕೂಡ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಮಧ್ಯೆ ಯಾದಗಿರಿಯಲ್ಲಿ ಆ ಎಡದಂಡೆಯಲ್ಲೂ ಕೂಡ ಅನೇಕ ದಟ್ಟವಾಗಿ ಮಳೆ ಆಗ್ತಾ ಇರೋದ್ರಿಂದ ಮತ್ತು ಹೆಚ್ಚಾಗಿ ನೀರು ಕೂಡ ರಭಸವಾಗಿ ಹರಿತಾ ಇರೋದ್ರಿಂದ ಕಾಲುವೆಗೆ ಬಿದ್ದ ನಂತರ ಆಕೆ ಕೊಚ್ಕೊಂಡು ಹೋಗಿದ್ದಾಳೆ ಅನ್ನೋ ಥರದ ಚರ್ಚೆಗಳು ನಡೀತಾ ಇರೋದು. ಆದರೆ ಗಂಡ ಅದೃಷ್ಟವೆಂಬಂತೆ ಬಚಾವಾದರೆ ಹೆಂಡತಿ ರೇಣುಕಾ ಮಾತ್ರ ಪತಿಯ ಮುಂದೆ ಕೊಚ್ಕೊಂಡು ಹೋಗಿದ್ದನ್ನು ಯಾರಿಗೂ ಕೂಡ ಅಲ್ಲಿನ ಕುಟುಂಬಸ್ಥರಿಗಾಗಿರ್ಬೋದು, ಕೆಲವೊಬ್ಬರಿಗೆ ಸ್ಥಳೀಯರಿಗೂ ಕೂಡ ನಂಬಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಯಾವಾಗ ಈ ಮಾಹಿತಿ ತಿಳಿತೋ ಆ ಗ್ರಾಮದ ಸ್ಥಳೀಯರಿರ್ಬೋದು, ಅಧಿಕಾರಿಗಳಿರ್ಬೋದು ಘಟನಾ ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಬಂದರು. ಬಳಿಕ ಕಾಲುವೆಯಲ್ಲಿ ರೇಣುಕಾಳ ಮೃತದೇಹ ಪತ್ತೆಯಾಗುತ್ತೆ. ಯಾವಾಗ ಮೃತದೇಹ ಪತ್ತೆಯಾಯಿತು, ಕಾಲುವೆ ದಡದಲ್ಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟುತ್ತೆ. ಸ್ಥಳಕ್ಕೆ CPI ದೀಪಕ್ ಬುಸರೆಡ್ಡಿ ಮತ್ತು PSI ಅಮೋಜ ಕಾಂಬಳೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾರೆ. ಸದ್ಯಕ್ಕೀಗ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಿದ್ದಾರೆ. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಶುರು ಮಾಡಿದ್ದಾರೆ. ನೋಡಿ, ಮೇಲ್ನೋಟಕ್ಕೆ ಅದು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ನಡೆದಂಥ ಭೀಕರ ಬೈಕ್ ಅಪಘಾತದಂತೆ ಕಾಣಿಸಿದ್ರೂ ಕೂಡ ಗಂಡ ಹೇಳಿದ ಕಥೆಯೂ ಹಾಗೇ ಇದೆ. ಬೈಕ್ ನಿಯಂತ್ರಣ ತಪ್ಪಿ ನೇರವಾಗಿ ಕಾಲುವೆಗೆ ಬಿತ್ತು ಅಂತ ಆತ ಕಣ್ಣೀರು ಹಾಕ್ತಾ ಇದ್ದ. ಆದರೆ ಪೊಲೀಸ್ನವರ ಹದ್ದಿನ ಕಣ್ಣು ಕಾಲುವೆಯ ದಂಡೆ ಮೇಲಿದ್ದಂಥ 2 ವಸ್ತುಗಳ ಮೇಲೆ ಬಿದ್ದಾಗ ಇಡೀ ಕಥೆಯೇ ಉಲ್ಟಾ ಆಗ್ತಾ ಇದೆ.
ಸ್ನೇಹಿತರೆ, ಕಾಲುವೆ ದಂಡೆ ಮೇಲೆ ರೇಣುಕಾ ಅವರ ಚಪ್ಪಲಿಗಳು ಮತ್ತು ಹ್ಯಾಂಡ್ ಬ್ಯಾಗ್ ಅತ್ಯಂತ ಸುರಕ್ಷಿತವಾಗಿ ಜೋಡಿಸಿಟ್ಟ ಹಾಗೆ ಬಿದ್ದಿದ್ದಾವೆ. ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಒಂದು ವೇಳೆ ಬೈಕ್ ವೇಗವಾಗಿ ಬಂದು ನಿಯಂತ್ರಣ ತಪ್ಪು ಕಾಲುವೆಗೆ ಬಿದ್ದಿದ್ದರೆ ಬೈಕ್ನಲ್ಲಿದ್ದಂಥ ವಸ್ತುಗಳು ಚಲಾಪಿಲಿ ಆಗಬೇಕಾಗಿತ್ತು. ಹೆಣ್ಮಗಳು ಧರಿಸಿದಂಥ ಚಪ್ಪಲಿ ಕಾಲುವೆಯ ನೀರಿನಲ್ಲೋ ಅಥವಾ ಬೈಕ್ ಬಿದ್ದ ರಭಸಕ್ಕೋ ಎಲ್ಲೋ ಹಾರಿ ಬೀಳಬೇಕಾಗಿತ್ತು. ಆದರೆ ಆ ಚಪ್ಪಲಿಗಳು ಕಾಲುವೆಯ ದಂಡೆ ಮೇಲೆ ಅಷ್ಟು ನೀಟಾಗಿರಲಿಕ್ಕೆ ಹೇಗೆ ಸಾಧ್ಯ? ಬ್ಯಾಗ್ ಅಷ್ಟು ಸುರಕ್ಷಿತವಾಗಿ ದಂಡೆ ಮೇಲೆ ಬಂದು ಕೂರ್ಲಿಕ್ಕೆ ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ನಿಗೂಢ ಕಥೆಗಳು. ಅದನ್ನೆಲ್ಲವನ್ನೂ ಕೂಡ ಗಂಡನೇ ಬಾಯ್ಬಿಡಬೇಕು. ಪೊಲೀಸರ ತಲೆಯಲ್ಲಿ ಈ ಅನುಮಾನದ ನುಸಿ ಹೊಕ್ಕಿದ್ದೇ ಈ ಒಂದು ದೃಶ್ಯಗಳನ್ನು ಗಮನಿಸಿದಾಗ. ಅಪಘಾತ ಆಗೋ ಮುನ್ನ ರೇಣುಕಾ ಅವರ ಚಪ್ಪಲಿ ಮತ್ತು ಬ್ಯಾಗನ್ನು ಯಾರೋ ಬಲವಂತವಾಗಿ ಬಿಚ್ಚಿಸಿ ದಂಡೆ ಮೇಲೆ ಇಟ್ಟಿರ್ಬೋದು. ಅಂದರೆ ರೇಣುಕಾ ಅವ್ರನ್ನ ಬೈಕ್ನಿಂದ ಕೆಳಗಿಳಿಸಿ ಗಂಡನೇ ದಂಡೆ ಮೇಲೆ ನಿಲ್ಲಿಸಿ ಅಥವಾ ತಳ್ಳಿ ಆನಂತರ ನೀರಿನಲ್ಲಿ ಮುಳುಗಿಸಿ ಈ ಕೃತ್ಯವನ್ನು ಎಸಗಲಾಯ್ತಾ ಅನ್ನೋ ಥರದ ಚರ್ಚೆ. ನೋಡಿ, ಅಪಘಾತದ ನಾಟಕವಾಡ್ಲಿಕ್ಕೆ ಹೋದಂಥ ಕಿರಾತಕ ಗಂಡ ಅಂತ ಹೇಳಿ ಕುಟುಂಬಸ್ಥರು ಆತನ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದುವೆಯಾಗಿ ಕೇವಲ 3 ತಿಂಗಳು. ಹಸೆಮಣೆ ಮೇಲೆ ಹಾಕಿದಂಥ ಅರಿಶಿನ ಕುಂಕುಮ ಕೂಡ ಇನ್ನೂ ಮಾಸಿಲ್ವೇನೋ. ಕೈಯಲ್ಲಿದ್ದಂಥ ಮದುವೆಯ ಬಳೆಗಳ ಸದ್ದು ಕೂಡ ಇನ್ನೂ ಅಡಗಿರಲಿಲ್ಲ. 100 ವರ್ಷ ಸುಖವಾಗಿ ಬಾಳಬೇಕು ಅಂದ್ಕೊಂಡಿದ್ದಂಥ ಹೆಣ್ಣುಮಗಳು 3 ತಿಂಗಳಿಗೆ ಕಾಲುವೆಯಲ್ಲಿ ತೇಲ್ತಾ ಇದ್ದಾಳೆ ಅಂದರೆ ನಮ್ಮ ಸಮಾಜ ನಿಜಕ್ಕೂ ತಲೆ ತಗ್ಗಿಸ್ಬೇಕು. ನೋಡಿ, ಇಲ್ಲಿ ಏನಾಗಿದೆ ಇನ್ನು ತನಿಖೆಯ ನಂತರ ಗೊತ್ತಾಗಬೇಕು. ಗಂಡನೇ ಕೃತ್ಯವನ್ನು ಎಸಗಿದಾನ, ಏನಾಗಿದೆ ಅಂತ. ಆದರೆ ಇಲ್ಲಿ ನಾವು ಸಮಾಜಕ್ಕೆ ಮತ್ತು ಪೋಷಕರಿಗೆ ಕೆಲವೊಂದು ಕಠಿಣ ಬುದ್ಧಿ ಮಾತುಗಳನ್ನು ಹೇಳಬೇಕಾಗಿದೆ. ಹೆಣ್ಣು ಹೆತ್ತ ತಂದೆ ತಾಯಂದರು ಮದುವೆ ಮಾಡಿಕೊಟ್ಟ ತಕ್ಷಣ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಅಂದ್ಕೊಂಡು ಬಿಡಬಾರದು. ಮಗಳು ಗಂಡನ ಮನೆ ಹೋದ ಮೇಲೂ ಕೂಡ ಆಕೆಯ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಹೊಸ ಜೀವನದಲ್ಲಿ ಆಕೆಗೆ ಏನಾದರೂ ತೊಂದರೆ ಇದೆಯಾ, ಗಂಡನ ನಡವಳಿಕೆಯಲ್ಲಿ ಏನಾದರೂ ಅನುಮಾನ ಇದೆಯಾ ಅನ್ನೋಂಥ ಪ್ರೀತಿಯಿಂದ ಕೇಳಿ ತಿಳಿದುಕೊಳ್ಬೇಕು. ಯಾಕಂದರೆ ಮದುವೆಯಾದ ಹೊಸದರಲ್ಲಿ ಹೆಣ್ಣುಮಕ್ಕಳು ತಮಗೆ ಆಗ್ತಕ್ಕಂಥ ಸಣ್ಣ ಪುಟ್ಟ ಕಿರುಕುಳವನ್ನು ಹೆತ್ತವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಒಳೊಳಗೆ ನುಂಗ್ಕೊಳ್ತಾರೆ. ನಿಮ್ಮ ಮಗಳು ಕಣ್ಣೀರು ಹಾಕ್ತಾ ಏನಾದರೂ ಮನೆಗೆ ಬಂದರೆ ಅದು ನಿನ್ನ ಗಂಡನ ಮನೆ, ಅಲ್ಲೇ ಹೊಂದ್ಕೊಂಡು ಬಾಳು ಅಂತ ದಬ್ಬಬೇಡಿ. ಆಕೆಗೆ ಧೈರ್ಯ ತುಂಬಿ ಆಸರೆಯಾಗಿ ನಿಂತ್ಕೊಂಡು, ಇಲ್ಲಿದ್ರೆ ಇಂತಹ ಘೋರ ದುರಂತಗಳು ಮರುಕಳಿಸ್ತಲೇ ಇರ್ತವೆ. ಹಾಗಾಗಿ ನೀವು ಅವರ ಆಸರೆಯಾಗಿ ನಿಲ್ಲಬೇಕಾಗತ್ತೆ. ಇನ್ನು ಯುವತಿಯರು ಮದುವೆಯಾದ ಹೊಸದರಲ್ಲಿ ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಅನುಮಾನ ಬಂದರೂ ಸಹಿತ ಯಾರೋ ಅನಾಮಧೇಯ ವ್ಯಕ್ತಿಗಳ ಜೊತೆ ಮಾತನಾಡೋದು ಕಂಡ್ರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ನಿಮ್ಮ ಪೋಷಕರ ಗಮನಕ್ಕೆ ತನ್ನಿ, ಅಥವಾ ಯಾವುದೇ ಕಾರಣಕ್ಕೂ ಒಂಟಿಯಾಗಿ ಇಂಥ ಅಪಾಯಕಾರಿ ಜಾಗಗಳಿಗೆ ಹೋಗ್ಲಿಕ್ಕೆ ಹೋಗಬೇಡಿ. ನೆನಪಿಡಿ, ನಿಮ್ಮ ಪ್ರಾಣ ಎಲ್ಲದಕ್ಕಿಂತಲೂ ಕೂಡ ಅಮೂಲ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕಾನೂನು ಇಲ್ಲಿ ಆ ಪಾಪಿ ಗಂಡ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆನಂತರೂ ಕೊಡುತ್ತೆ. ಆದರೆ ಕಳೆದು ಹೋದಂಥ ಈ ಅಮಾಯಕ ಜೀವ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನಾದರೂ ಕೂಡ ಇಂತಹ ಕ್ರೂರ ಮಾನಸಿಕತೆಯ ಜನ ಸಮಾಜದಲ್ಲಿ ಬದಲಾಗಲಿ. ವೀಕ್ಷಕರೇ, ಎಲ್ಲರೂ ಕೂಡ ಜಾಗೃತರಾಗಿರಿ, ಜೊತೆಗೆ ಜಾಗರೂಕರಾಗಿರಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿ, ಜೊತೆಗೆ ಈ ಥರದ ಅನುಮಾನಗಳು ಬಂದ ಮೇಲೆ ಇಲ್ಲಿ ಏನು ಬೇಕಾದರೂ ಆಗಿರ್ಬೋದು. ಕೆಲವೊಂದು ಬಾರಿ ಅಕ್ರಮ ಸಂಬಂಧಗಳು ಕೂಡ ಈ ಥರದ ಒಂದು ಘೋರ ದುರಂತಗಳಿಗೆ ಮತ್ತು ಈ ಥರದ ಕೃತ್ಯಗಳನ್ನು ಎಸಗಲಿಕ್ಕೆ ಕಾರಣವಾಗಿಬಿಡ್ತವೆ. ಇಲ್ಲಿ ಹೆಣ್ಣು ಮಗಳು ತಪ್ಪಿದೆಯೋ, ಗಂಡನ ತಪ್ಪಿದೆಯೋ, ಗಂಡ ಅದನ್ನು ಬಾಯಿ ಬಿಡಬೇಕಾಗಿದೆ, ಯಾವ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡಿದೆ ಅಂತ. ಇಲ್ಲ, ನಿಖರವಾಗಿ ಇಬ್ಬರು ಕೂಡ ಬೈಕಿಂದ ಸ್ಕಿಡ್ಡಾಗಿ ಕಾಲುವೆಗೆ ಹೋಗಿ ಆ ಥರದ್ದು ಏನಾದರೂ ದುರಂತ ಸಂಭವಿಸಿದರೆ ಅದು ಇನ್ನೊಂದು ಆಯಾಮ. ಗಂಡನ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯಗಳು ಕೂಡ ಮೂಡಬಹುದು. ನೋಡೋಣ, ಈ ಕೇಸ್ನಲ್ಲಿ ಇನ್ನೂ ಟ್ವಿಸ್ಟ್ ಬಹಳಷ್ಟು ಬಾಕಿ ಇದೆ. ಪೊಲೀಸ್ನವ್ರ ತನಿಖೆ ನಂತರ ಏನೆಲ್ಲ ಹೊರಗೆಳಿತಾರೆ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.